ಇವತ್ತು ನಮ್ಮ ಕರ್ನಾಟಕ ಬೀಟ್ ನ್ಯೂಸ್ ತಂಡ ಶಿವಮೊಗ್ಗದ ಒಂದು ಹೆಸರಾಂತ ವಿದ್ಯಾಶಾಲೆಯಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಸ್ಕೂಲ್ನಲ್ಲಿದ್ದೀವಿ. ಮಕ್ಕಳಿಗೋಸ್ಕರನೇ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ವರ್ಗದವರು ಮಾಡಿದ್ದಾರೆ. ಅದು ಏನು ಅಂದರೆ, ನಾವು ಹೇಗೆ ಸಮಾಜದಲ್ಲಿ ನಮ್ಮ ಜನಪ್ರತಿನಿಧಿಗಳನ್ನು, ಅದು ಒಬ್ಬ ಕಾರ್ಪೊರೇಟರ್ ಇರ್ಬೋದು, ಒಬ್ಬ ಪಟ್ಟಣ ಪಂಚಾಯತ್ ಮೆಂಬರ್ ಇರ್ಬೋದು, ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಇರ್ಬೋದು, ಒಬ್ಬ MLA ಇರ್ಬೋದು, ಆ ರೀತಿ ಅಥವಾ ಒಬ್ಬ MLC ಇರ್ಬೋದು, ನಾವು ಯಾವ ರೀತಿ ನಮ್ಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತೀವಿ, ಆ ರೀತಿಯಾಗಿ ಮಕ್ಕಳಲ್ಲೂ ಕೂಡ ಅವರನ್ನು ಈ ವಿದ್ಯಾರ್ಥಿಗಳ ಮಧ್ಯದಲ್ಲಿ ವೋಟ್ ಮಾಡೋದರ ಮೂಲಕ ಅವ್ರನ್ನ ಆಯ್ಕೆ ಮಾಡ್ತಕ್ಕಂಥವ್ರು ಯಾರು ಅಂದರೆ LKG UKG ಇಂದ SLC ತನಕ ಎಲ್ಲ ಮಕ್ಕಳು ಕೂಡ ತಮ್ಮ ಈ ಒಂದು ಫಂಡಮೆಂಟಲ್ ರೈಟ್ಸ್ ಅಂತಲೇ ಹೇಳ್ಬೋದು. ಇದರಿಂದ ಬಹಳಷ್ಟು ಪ್ರಯೋಜನಗಳಾಗುತ್ತೆ. ಮಕ್ಕಳಿಗೆ ಸಾರ್ವತ್ರಿಕ ಚುನಾವಣೆ ಅಂದರೆ ಏನು, ಅದು ಯಾವ ರೀತಿ ನಡೆಯುತ್ತೆ, ಅದರ ಪ್ರಕ್ರಿಯೆಗಳೇನು, ಅದೇ ರೀತಿ ನಮ್ಮ ಸಂವಿಧಾನ ಯಾವ ರೀತಿ ಇದೆ, ಹಾಗೆ ಸಂವಿಧಾನದ ಮುಖಾಂತರವಾಗಿ ಚುನಾಯಿತರಾಗ್ತಕ್ಕಂಥ ಜನಪ್ರತಿನಿಧಿಗಳ ಕಾಲಾವಕಾಶ ಎಷ್ಟು ವರ್ಷಗಳ ಕಾಲ ಅವರಿಗೆ ಅಧಿಕಾರ ಇರುತ್ತೆ, ಅವರು ಏನೇನನ್ನು ಮಾಡಬಹುದು, ಜನಗಳ ಸೇವೆಯನ್ನು ಯಾವ ರೀತಿಯಾಗಿ ಮಾಡ್ಬೋದು ಅನ್ನುವಂಥ ಒಂದು ಅದ್ಭುತವಾದಂಥ ನಾಲೆಡ್ಜ್ ಮಕ್ಕಳಿಗೆ ಬರುತ್ತೆ. ಚುನಾವಣೆ ಪ್ರಕ್ರಿಯೆ ಬಹಳ ಬಿರುಸಿನಿಂದ ನಡೀತಾ ಇದೆ. ಮತವನ್ನು ಚಲಾಯಿಸತಕ್ಕಂಥ ನಮ್ಮ ಮತದಾರರು ಏನು ಹೇಳ್ತಾರೆ ಅಂತ ಕೇಳಿ. ವೋಟ್ ಮಾಡಿಲ್ಲ, ಈ ಹೆಸರು ವೋಟ್ ಮಾಡಿದೆ, ಏನು ಅನಿಸ್ತು ವೋಟ್ ಮಾಡಿದ್ರೆ? ಖುಷಿ ಆಯ್ತು. ಬೇರೆ ಬಂದಿದೆ ಅಂತ ಅಂದಿದ್ರು. ಅದೇ ನನಗೊಂದು ಕ್ವಶನ್ ಆಯ್ತು, ಅದನ್ನ ಹೆಂಗ್ ಹಾಕ್ತಾರೆ ಇವಾಗ ಗೊತ್ತಾಯ್ತು, ಅದನ್ನ ಹೆಂಗ್ ಹಾಕ್ತಾರೆ ಅಂತ ತುಂಬಾ ಖುಷಿ ಆಯ್ತು. ನಿಮ್ಮ ತಂದೆ ತಾಯಿಗಳಿಗೆ ಹೇಳ್ತೀರಾ? ತುಂಬಾ ಖುಷಿ ಆಯ್ತು. ಎಲ್ಲರೂ 15 ವರ್ಷ ಆದ್ಮೇಲೆ ಓಡ್ ಮಾಡ್ತಿದ್ರು, ನಾವು ಅದಕ್ಕಿಂತ ಮುಂಚೆನೆ ಮಾಡ್ತೀವಿ. ಎಲ್ಲವನ್ನ ಹೊಸ ಅನುಭವ ಆಯ್ತು. ನಾವು ಸರಿಯಾದ ನಾವೇ ಆಯ್ಕೆನ ಆರಿಸ್ಕೊಂಡಿದೀವಿ ಅಂತ ಅನ್ಕೊಂಡಿದ್ದೀವಿ. ಹೊಸ ಅನುಭವ ಆಯ್ತು. 15 ವರ್ಷ ಆದ್ಮೇಲೆ ತುಂಬಾ ಖುಷಿ. ಏನು ಅನಿಸ್ತು ಈ ನಿಯಮ ನೋಡ್ರೆ? ತುಂಬಾ ಖುಷಿ ಅನಿಸ್ತು. ಎಲ್ಲರೂ ಮೇಲೆ ಮಾಡ್ತಿದ್ದೋ ಮೇಲೆಲ್ಲ ಹಾಕ್ತಿದ್ದೀವಿ, ಖುಷಿ ಅನಿಸ್ತು. ಏನು ಅನಿಸ್ತಾ ಇದೆ ಈ ಚುನಾವಣಾ ಪ್ರಕ್ರಿಯೆ ಮೊದಲನೇ ಬರ್ತಾ ಇದ್ರಿ? ಏನು ಅನಿಸ್ತು? ನಮಗೆಲ್ಲ ಒಂದು ಎಕ್ಸ್ಪೀರಿಯನ್ಸ್, ಮುಂದೆ ಯಾರನ್ನ ಹೇಗೆ ಕರೆಕ್ಟ್ ನಿಲ್ಬೇಕು ಅಂತ ಇದನ್ನ ಈಗಲೇ ನಮಗೆ ಗೊತ್ತಾಗ ಮುಂದಿನ ಭವಿಷ್ಯ ನಮ್ಗೆ ಇದು ನಮ್ಮ ಎಲೆಕ್ಷನ್ಗೆ ಯಾರು ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಬೋದು ಅಂತ ಒಂದು ಮಾದರಿಯಾಗಿದೆ. ಇದು ನಮ್ಮ ಸ್ಕೂಲ್ ಕಳ್ಸಿಕೊಟ್ಟಿರೋದ್ರಿಂದ ನಮ್ಮ ಸ್ಕೂಲಲ್ಲಿರೋ ಎಲ್ಲ ಟೀಚರ್ಸಿಗೂ ಮತ್ತೆ ಸರ್ಗಳಿಗೂ ಎಲ್ಲರಿಗೂ ಥ್ಯಾಂಕ್ಸ್. ಈ ಒಂದು ಸ್ವಾಮಿ ವಿವೇಕಾನಂದ ಸ್ಕೂಲಿನ ಚುನಾವಣೆಯ ಎಲ್ಲ ಪ್ರಕ್ರಿಯೆಗಳನ್ನು ನೋಡಿದ್ವಿ, ಚುನಾವಣೆಯನ್ನು ಕೂಡ ನೋಡಿದ್ವಿ. ಬಹಳ ಅದ್ಭುತವಾಗಿತ್ತು. ಇಂತಹ ಒಂದು ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಮಕ್ಕಳಿಗೆ ಸಮಾಜಮುಖಿಯಾಗಿರ್ತಕ್ಕಂಥ ಪ್ರಜ್ಞೆಯನ್ನು ಕೊಡಬೇಕು ಅಂತಂದರೆ ಸ್ಕೂಲಿನ ಮುಖ್ಯೋಪಾಧ್ಯಾಯರ ಪಾತ್ರ ಬಹಳ ಅತಿ ಮುಖ್ಯವಾಗಿರ್ತದೆ. ಅವರ ಪರಿಶ್ರಮ, ಅವರಿಗೆ ಬೇರೆ ಟೀಚರ್ಗಳ ಸಹಕಾರ ಇದ್ದರೆ ಮಾತ್ರ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಈ ಒಂದು ಸ್ಕೂಲಿನ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ರೂಪಶ್ರೀ ಮೇಡಮ್ ಅವರು ನಮ್ಮೊಂದಿದ್ದಾರೆ. ಅವರು ಈ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಕೇಳ. ಮೇಡಮ್, ಮೊದಲನೇದಾಗಿ ತಮಗೆ ನಮಸ್ಕಾರ. ಮೇಡಮ್, ಈಗ ನಿಮ್ಮ ಸ್ಕೂಲಲ್ಲಿ ಒಂದು ಚುನಾವಣೆ ಪ್ರಕ್ರಿಯೆ ನಡೀತು, ನಾವು ಅದೆಲ್ಲವನ್ನು ವಿಡಿಯೋ ಮಾಡ್ಕೊಂಡು ಬಂದು ಬಹಳ ಖುಷಿ. ನಿಮಗೆ ಈ ಒಂದು ಯೋಚನೆ ಯಾಕೆ ಮಕ್ಕಳಲ್ಲಿ ಒಂದು ಚುನಾವಣೆ ನಡೆಸಬೇಕು ಅನ್ನೋ ಯೋಚನೆ ಯಾಕೆ? ಸರ್, ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ ಸರ್. ಸೊ ನಮಗೆ ನಮ್ಮ ಮಕ್ಕಳಲ್ಲಿ ಪ್ರಜಾಪ್ರಭುತ್ವದ ಮಹತ್ವ, ಮತದಾನ ಮಾಡುವುದು ಹೇಗೆ, ಅದರ ಪ್ರಾಮುಖ್ಯತೆ ಏನು, ಅದನ್ನು ತಿಳ್ಕೊಂಡ್ರೆ ಮಕ್ಕಳಿಗೆ ಎಷ್ಟು ಅನುಕೂಲ ಆಗುತ್ತೆ. ತನ್ನಲ್ಲಿ ನಾಯಕತ್ವದ ಗುಣಗಳು ಬೆಳೆಯುವಂಥದ್ದು, ಮಾಡುವಂಥದ್ದು ನಮ್ಮಲ್ಲಿರುತ್ತೆ. ಸೊ ಇವಾಗ ಅವನು ಒಂದು ಲೀಡರ್ ಆಗಿರ್ಬೋದು. ಈಗ ನಮ್ಮ ಶಾಲೆಗೆ ಅವನು ಚುನಾಯಿತನಾದರೆ ಈ ಒಂದು ಶಾಲೆ ಮಟ್ಟಿಗೆ ಅವನು ಅದರ ಒಂದು ಇಲ್ಲಿ ಏನು ಮಾಡ್ಬೋದು ಅನ್ನೋದು ಲೀಡರ್ಶಿಪ್ ಕ್ವಾಲಿಟಿ ಅವನು ಬೆಳೆಯುತ್ತೆ. ಸೊ ನಾಯಕತ್ವದ ಗುಣಗಳನ್ನು ಬೆಳೆಸುವ ಸಲುವಾಗಿ
ಮತ್ತು ಅವರು ತಂಡದೊಂದಿಗೆ ಕೆಲಸ ಮಾಡುವಂಥದ್ದು, ಸಮಾಜಮುಖಿ ಸೇವೆ ಆಗಿರ್ಬೋದು, ಇದೆಲ್ಲದನ್ನು ನಾವು ಯೋಚನೆ ಮಾಡಿಕೊಂಡು ನಮ್ಮ ಶಾಲೆಯ ಅಧ್ಯಕ್ಷರಾದ ಶ್ರೀಯುತ ಅನೂಪ್ ಎನ್ ಪಟೇಲ್ ಸರ್ ಅವರಿಗೆ ನಾವು ವಿನಂತಿ ಮಾಡ್ಕೊಂಡಿದ್ವಿ. ಸರ್, ಈ ಸಲ ನಮ್ಮ ಶಾಲೆಯಲ್ಲಿ ಈ ಥರ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗೋಣ, ಮಕ್ಕಳಿಗೆ EVM ಅಂದರೆ ಏನು ಅಂತಲೂ ಗೊತ್ತಾಗುತ್ತೆ. ಈ ಸಲ ಈ ಸ್ಟೂಡೆಂಟ್ ಕೌನ್ಸಿಲ್ ಎಲೆಕ್ಷನ್ ಮಕ್ಕಳ ಸಂಸತ್ತು ಅನ್ನೋದನ್ನು ನಾವು ಜಾರಿಗೊಳಿಸಿದ್ದೀವಿ. ಸೊ ಇದರಿಂದ ನಮ್ಮ ಮಕ್ಕಳಲ್ಲಿ ನಮ್ಮ ಈಗ ಸರ್ಕಾರ ಹೇಗೆ ರಚನೆ ಆಗುತ್ತೆ, ಯಾರು ವೋಟ್ ಮಾಡ್ತಾರೆ, ಅವ್ರ ಕೆಲಸಗಳೇನು, ಎಷ್ಟು ವರ್ಷ ಅಧಿಕಾರದಲ್ಲಿರ್ತಾರೆ, ಅದೆಲ್ಲದ್ರ ಬಗ್ಗೆ ತಿಳಿಸ್ಕೊಡುವಂಥದ್ದು ನಮಗೆ ಉದ್ದೇಶ ಆಗಿತ್ತು. ಸೊ ಆದ್ದರಿಂದ ನಾವು ಈ ವರ್ಷ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಮಾಡಿದ್ದೀವಿ. ಸೊ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ EVM ಮಿಷನನ್ನು ಬಳಸಿಬಿಟ್ಟು ನಾವು ಈ ಥರ ಚುನಾವಣೆಯನ್ನು ಮಕ್ಕಳ ಕೈಯಲ್ಲಿ ಮಾಡಿಸಿರೋದು ನನಗೆ ಭಾಳ ಹೆಮ್ಮೆಯಾಗಿದೆ. ಮಕ್ಕಳ ಸಂಸತ್ತು, ಮಕ್ಕಳ ಚುನಾವಣೆ ಅಂತ ಇಲ್ಲಿ ತನಕ ನೋಡಿದರೆ ಬಹಳ ಅದ್ಭುತವಾಗಿತ್ತು. ನಾನು ಪದೇ ಪದೇ ಮಾತನ್ನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಉತ್ಸಾಹ, ಎರಡನೇದಾಗಿ ಕರ್ತವ್ಯ, ಮೂರನೇದಾಗಿ ಪಾರದರ್ಶಕತೆ. ಈ ಮೂರನ್ನು ಕೂಡ ಸಮಾಜಕ್ಕೆ ಮಕ್ಕಳು ಇವತ್ತು ಚುನಾವಣೆಯ ಮೂಲಕ ತೋರಿಸ್ಕೊಟ್ರು ಅಂದರೆ ಬಹಳ ತಪ್ಪಾಗಲಾರದು. ಯಾಕೆ ಅಂತಂದರೆ ಮಕ್ಕಳ ಮಧ್ಯದಲ್ಲಿ ಆಮಿಷಕ್ಕೆ ಅವಕಾಶವೇ ಇಲ್ಲ. ಆಮಿಷ ಅಂತಕ್ಕಂಥದ್ದೇನಿದ್ರು ನಾವು ಎಚ್ಚರಾಂತಲ್ಲಿ ಬರ್ತಕ್ಕಂಥ ಒಂದು ದೊಡ್ಡ ಪಿಡುಗು. ಆದರೆ ಮಕ್ಕಳಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಆಮಿಷಕ್ಕೆ ಅವಕಾಶವಿಲ್ಲ. ಯಾರು ಸರಿಯಾದಂಥ ನಾಯಕನಿದ್ದಾನೆ ಅವನನ್ನು ಯಾವುದೇ ಒಂದು ಕಲ್ಮಶೈಲಿ ಅಂತಕ್ಕಂಥ ಮನಸ್ಸಿನಿಂದ ಅವರು ಆಯ್ಕೆಯನ್ನು ಮಾಡಿದರು. ಬಹಳ ಅದ್ಭುತವಾಗಿತ್ತು. ಮುಂದೆ ನಡೆಯುವಂಥ ಎಲ್ಲ ಚುನಾವಣೆಗೆ ಒಂದು ಪಾಠವಾಗಿ ಅಂತಕ್ಕಂಥದ್ದೇ ನಮ್ಮ ಚಾನಲ್ನ ಅತ್ಯಂತ ಮುಖ್ಯವಾದಂಥ ಉದ್ದೇಶ. ಶಿವಮೊಗ್ಗದ ಸ್ವಾಮಿ ವಿವೇಕಾನಂದ ಸ್ಕೂಲಿಂದ ಕ್ಯಾಮರಾ ಪರ್ಸನ್ ಗೋಪಾಲಕೃಷ್ಣ ಜೊತೆ ಮುರಳಿ ವ್ಯಾಸ್, ಕರ್ನಾಟಕ ಬೀಟ್ ನ್ಯೂಸ್. ನಮಸ್ಕಾರ.